ಎಲ್ರಿಗೂ ನಮಸ್ಕಾರ. ನಾವು ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಸ್ವಯಂ ಸೇವಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆ ಇಲ್ಲಿಯವರು. ಇವತ್ತು ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಒಂದು ಜೀವನ ಅನುಭವದ ಪಾಠವನ್ನು ನಾವು ಸಿಯೋನ್ ಆಶ್ರಮದಲ್ಲಿ ನಾವು ಕಲ್ತ್ಕೊಳ್ತಾ ಇದ್ದೀವಿ. ಇವತ್ತು ಹೇಳಿ ಕೇಳಿ ಸೆಪ್ಟೆಂಬರ್ 24 ರಾಷ್ಟ್ರೀಯ ಸೇವಾ ಯೋಜನಾ ದಿವಸ. ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಧ್ಯೇಯವಾಕ್ಯವೇ ಇದೆ, ಏನು ಅಂತ ಹೇಳಿದರೆ ನನಗಲ್ಲ ನಿನಗೆ, ನಾಟ್ ಮೀ ಬಟ್ ಯು ಅಂಥೇಳಿ. ನಿಜ ಅರ್ಥದಲ್ಲಿ ಇವತ್ತು ನಮ್ಮ ಸ್ವಯಂ ಸೇವಕರು ಈ ಆಶ್ರಮದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ನನಗಲ್ಲ ನಿನಗೆ ಎನ್ನುವುದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಒಂದರ್ಥದಲ್ಲಿ ಸಿಯೋನ್ ಆಶ್ರಮವು ಕೂಡ ಹಾಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಪರಿಕಲ್ಪನೆ ಹೇಗೆ ಇದೆ ಅಂದರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂಥೇಳಿ ಅನ್ನುವ ಕಲ್ಪನೆ ಏನಿದೆ ಅದನ್ನು ನಿಜವಾಗಿಯೂ ಕೂಡ ಕೊಡ್ತಾ ಇದೆ. ಕೇರಳದಿಂದ ಹಿಡಿದು ಮಣಿಪುರದವರೆಗಿನ ಬೇರೆ ಬೇರೆ ಆಶ್ರಮದ ವಾಸಿಗಳಿಗೆ ಅವರಿಗೆ ಬೇಕಾದಂತಹ ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಯಾವ್ಯಾವ ರೀತಿಯ ಒಂದು ಸಮಸ್ಯೆಗಳು ಅವರಿಗಿದೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡುವತ್ತ ನಮ್ಮ ಸಿಯೋನ್ ಆಶ್ರಮದವರು ದಾಪುಗಾಲನ್ನು ಇಡ್ತಾ ಇದ್ದಾರೆ. ಈಗಾಗಲೇ 27 ವರ್ಷ ಈ ಒಂದು ಸಿಯೋನ್ ಆಶ್ರಮಕ್ಕೆ ಆಗಿರುವಂಥದ್ದು ಭಾಳ ಸಂತೋಷದ ವಿಚಾರ. ಯಾಕೆ ಸಂತೋಷ ಅಂತ ಹೇಳ್ತೀನಿ ಅಂದರೆ ಈ 27 ವರ್ಷದಲ್ಲಿ ಎಷ್ಟೋ ಸುಂದರ ಮನಸ್ಸುಗಳನ್ನು ಈ ಪ್ರಾಂಗಣದ ಒಳಗಡೆ ಅವರಿಗೆ ಒಂದಿಷ್ಟು ಜೀವನದ ಅನುಭವಗಳನ್ನು ಹೇಳಿಕೊಟ್ಟು ಇಲ್ಲಿಂದ ಅವ್ರನ್ನ ಒಳ್ಳೆಯ ಮನುಷ್ಯರನ್ನಾಗಿ ಹೊರಗಡೆಗೆ ಕಳಿಸ್ಕೊಟ್ಟಿದ್ದಾರೆ. ಭಗವಂತ ಈ ಸಿಯೋನ್ ಆಶ್ರಮವನ್ನು ಭಾಳಷ್ಟು ಚೆನ್ನಾಗಿಟ್ಟಿರಲಿ ಇನ್ನು ಮುಂದೆ ಅಂತ ಹೇಳ್ತಾ, ಅದೇ ನನಗಲ್ಲ ನಿನಗೇನುವಂಥ ಧ್ಯೇಯವಾಕ್ಯ ಏನಿದೆ ಅದು ನಿಜವಾಗಿಯೂ ಕೂಡ ಈ ನಮ್ಮ ಸ್ವಯಂ ಸೇವಕರು ಸಾಕಾರಪಡಿಸ್ತಾ ಇದ್ದಾರೆ. ಅದನ್ನು ಒಂದಿಷ್ಟು ಗಾರ್ಡನ್ ಚಟುವಟಿಕೆಗಳನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಸರಿಸುಮಾರು ಒಂದು 25-30 ಗಿಡಗಳನ್ನು ಈ ಒಂದು ಪ್ರಾಂಗಣದ ಒಳಗಡೆ ನೆಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಮುಖದಲ್ಲಿ ನೀವು ಗಮನಿಸ್ಬೋದು ಭಾಳಷ್ಟು ಖುಷಿ, ಸಂತೋಷ, ಉಲ್ಲಾಸ ಇದೆ. ಕಾರಣ ಏನು ಅಂದರೆ ಸಿಯೋನ್ ಆಶ್ರಮದ ಆ ನಿವಾಸಿಗಳನ್ನು ನೋಡಿ ಅವರಿಗೆ ಮನಸ್ಸಿಗೆ ಒಂದಿಷ್ಟು ಖುಷಿ ಕೊಡಬೇಕು. ಅವರನ್ನು ನೆನಪಿಸಿಕೊಂಡ್ರೆ ನಾನಿರುವಂಥ ಜೀವನ ಏನಿದೆ ಇವಾಗ ಅದು ಏನೂ ಕೂಡ ಅಲ್ಲ, ಇದ್ದದ್ರಲ್ಲಿ ನಾನು ಖುಷಿ ಪಡಬೇಕು. ಆ ಖುಷಿಯನ್ನು ಒಂದು ರೀತಿಯಲ್ಲಿ ಹಂಚಿಕೊಳ್ಳುವಂಥ ಕೆಲಸವನ್ನು ನಮ್ಮ ಸ್ವಯಂ ಸೇವಕರ ಮಿತ್ರ ಇಲ್ಲಿ ಮಾಡ್ತಿದ್ದಾರೆ. ಬನ್ನಿ ಮುಂದಕ್ಕೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗಿ. ನಮ್ಮ NSS ಘಟಕದಿಂದ ಸರಿಸುಮಾರು 100ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಇಲ್ಲಿಗೆ ನಾವು ಬಂದಿದ್ದೀವಿ. ಇದರಲ್ಲಿ ಎಷ್ಟೋ ಜನ ಸ್ವಯಂ ಸೇವಕರು ಮನೆಯಲ್ಲಿ ಒಂದು ಕೆಲಸವನ್ನು ಕೂಡ ಮಾಡಿದವರಿದ್ದಾರೆ. ಆದರೆ ಆಶ್ರಮಕ್ಕೆ ಬಂದಿವತ್ತು ಎಷ್ಟು ಆ್ಯಕ್ಟಿವ್ ಆಗಿ ತಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ನೋಡಿ. ಅವರ ಮುಖದಲ್ಲಿರುವಂಥ ಖುಷಿಯನ್ನು ನೋಡಿ. ಹಾರೆ ಪಿಕಾಸನ್ನು ಹಿಡದೇ ಇರುವಂಥ ಕೈಗಳು ಕೂಡ ಇವತ್ತು ಈ ಸಿಯೋನ್ ಆಶ್ರಮದ ಪರಿಸರದಲ್ಲಿ ಹಾರೆ ಪಿಕಾಸಗಳನ್ನು ಹಿಡಿದು ಮುಖದಲ್ಲಿ ಒಂದಿಷ್ಟು ಮಂದಹಾಸವನ್ನು ತೋರಿಸ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ನಿಜಕ್ಕೂ ಈ ಆಶ್ರಮದ ನಿವಾಸಿಗಳು ಭಾಳಷ್ಟು ಅದೃಷ್ಟಶಾಲಿಗಳು. ಯಾಕೆಂದರೆ ಇಲ್ಲಿರುವಂಥ ಸ್ಟಾಫ್ಗಳ ಬಗ್ಗೆ ನಾನು ಕೇಳ್ಪಟ್ಟೆ, ಒಂದು 50-55 ಜನ ಸ್ಟಾಫ್ ಇದ್ದಾರೆ ಅಂಥೇಳಿ. ಇಲ್ಲಿಯ ನಿವಾಸಿಗಳಿಗೆ ಬಹಳ ಒಂದು ಕುಟುಂಬದ ಒಂದು ಸಂಸಾರದ ಜೀವನವನ್ನು ಅವರು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸಿಯೋನ್ ಆಶ್ರಮ್. ನೋಡಿ, ನೀವು ಗಮನಿಸ್ತಿದ್ದೀರಿ ಈ ಸಿಯೋನ್ ಆಶ್ರಮದ ಪರಿಸರವನ್ನು ನನಗಲ್ಲ ನಿನಗೆ ಎನ್ನುವಂಥದ್ದನ್ನು ನಮ್ಮ ಸ್ವಯಂ ಸೇವಕರು ಅಲ್ಲಿ ಗ್ರಾಸ್ ಕಟ್ಟಿಂಗ್ ಮಾಡೋದ್ರ ಮೂಲಕ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, NSSನ ಸ್ವಯಂ ಸೇವಕರಾಗಿದ್ದುಕೊಂಡು ಇಂತಹ ಚಟುವಟಿಕೆಗಳನ್ನು ಮಾಡಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರ ಮೂಲಕ ಜೀವನದಲ್ಲಿ ಒಂದಷ್ಟು ಖುಷಿಯನ್ನು, ಸಂತೋಷವನ್ನು ಕಾಣ್ತಾ ಇದ್ದಾರೆ. ಇವತ್ತಿನ ಈ ಸಂತೋಷಕ್ಕೆ ಮುಖ್ಯ ಕಾರಣ ನಮ್ಮ ಸಿಯೋನ್ ಆಶ್ರಮ. ನಮಸ್ತೆ ಎಲ್ಲರೂ ಕೂಡ. ನಾನು ನವೀನ್ ಮೋರಸ್ ಅಂತ, ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಕಾಲೇಜ್ SDM ಕಾಲೇಜ್ ಸ್ವಾಯತ್ತ ಉಜಿರೆಯಿಂದ ಬಂದಿದ್ದೇನೆ. ಸೊ ಇವತ್ತು ನಿಮಗೆಲ್ಲರಿಗೂ ಗೊತ್ತೇ ಇದೆ, ಇವತ್ತು 24 ಸೆಪ್ಟೆಂಬರ್ ರಾಷ್ಟ್ರೀಯ ಸೇವಾ ಯೋಜನೆಯ ದಿನಾಚರಣೆ. ಸೊ ಹಾಗಾಗಿ ಇವತ್ತು ನಾವು ಆ ಒಂದು ಅಂಗವಾಗಿ 1 ಡೇ ಕ್ಯಾಂಪನ್ನು ನಮ್ಮ ಸಿಯೋನ್ ಆಶ್ರಮದಲ್ಲಿ ನಾವು ಇಟ್ಟಿದ್ದೇವೆ. ನಿಮಗೆ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಹೇಳುವಾಗ ವಿಷಯಗಳ ಬೇಟೆ ಇದ್ದಾಗೆ. ಸೊ ಹೊಸ ವಿಷಯಗಳನ್ನು ಕಲಿತು ಹೊಸ ವಿಷಯಗಳನ್ನು ನಾವು ಅನ್ವೇಷಣೆ ಮಾಡುವುದೇ ನಮಗೆ ಒಂದು ಕುತೂಹಲ ಹಾಗೆ. ಸೊ ಹಾಗಾಗಿ ಇವತ್ತು ನಾವು ಒಂದು ಸಾಮಾಜಿಕ ಕಾರ್ಯ ಅಂತ ಹೇಳುವಾಗ ಎಲ್ಲರೂ ಕೂಡ ಒಂದು ಹೆಜ್ಜೆ ಹಿಂದೆ ಇಡ್ತಾರೆ, ಆದರೆ ರಾಷ್ಟ್ರೀಯ ಸೇವಾ ಯೋಜನೆ ಮಕ್ಕಳು ಒಂದು ಹೆಜ್ಜೆ ಮುಂದೆ ಇಡ್ತಾರೆ. ಯಾಕಂತ ಹೇಳಿದರೆ ಸೇವೆ ಅನ್ನುವಂಥದ್ದು ನಮ್ಮ ಧ್ಯೇಯವಾಕ್ಯವಾಗಿದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿ 100 ಜನ ವಾಲಂಟಿಯರ್ಸ್ಗಳು ಇಲ್ಲಿಗೆ ಈ ಸಿಯೋನ್ ಆಶ್ರಮ ಗಂಡಿಬಾಗಿಲು ಒಂದು ಚಾರ್ಮಡಿ ಅನ್ನುವಂಥದ್ದು ಕೊನೆಯ ಗ್ರಾಮ, ಅಲ್ಲಿ ಬಂದು ನಾವು ಇಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುಮಾರು 20 ಗಿಡಗಳನ್ನು ನೆಟ್ಟು ಹಾಗೆಯೇ ಎಲ್ಲ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿ ಎಲ್ಲ ರೀತಿಯ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಸೊ ಇದು ನಮಗೊಂದು ಹೊಸ ವಿಷಯ ಇದ್ದಾಗೆ. ಯಾಕಪ್ಪ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಸಿಟಿಯಲ್ಲಿರುವಂಥ ವ್ಯಕ್ತಿಗಳು. ಹಾಗಾಗಿ ಇಲ್ಲಿಗೊಂದು ಬಂದು ಎಲ್ಲ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿ ಒಂದು ಹೊಸ ರೀತಿಯ ಒಂದು ಯಾವುದು ಅನುಭವವನ್ನು ಪಡೆದುಕೊಂಡು ಇಲ್ಲಿ ಬಂದಿದ್ದೇವೆ. ಸೊ ಹಾಗಾಗಿ ಒಂದು ಅವಕಾಶ ಮಾಡಿಕೊಟ್ಟಂಥ ಈ ಸಿಯೋನ್ ಆಶ್ರಮದ ಸಿಬ್ಬಂದಿಗಳಿಗೆ ಹಾಗೆಯೇ ಎಲ್ಲರಿಗೂ ಸಹ ವಂದನೆಯನ್ನು ಸಲ್ಲಿಸ್ತಾ ನಾವು ಇನ್ನೂ ಕೂಡ ಇಲ್ಲಿ ಕೆಲಸ ಮಾಡಲಿಕ್ಕೆ ಇಚ್ಛೆ ಇದ್ದೇವೆ. ಮನಸ್ಸು ಮಾಡಿದ್ರೆ ಇನ್ನೂ ಕೂಡ 6 ದಿನ ಕೆಲಸ ಮಾಡ್ತೇವೆ, ಆದರೆ ನಮಗಿರುವಂಥ ಅವಕಾಶ 1 ದಿನ. ಸೊ ನಾನು ಎಲ್ಲರಿಗೆ ಥ್ಯಾಂಕ್ ಯನ್ನು ಹೇಳ್ತಾ ಈ ಒಂದು ಕೆಲಸಕ್ಕೆ ಇನ್ನೂ ಸಹ ನಾನು ಎಲ್ಲರಿಗೆ ಬರಲಿಕ್ಕೆ ನಾನು ಪ್ರೇರಣೆ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಇವತ್ತೇನು ನಾವಿಲ್ಲಿ ಶ್ರಮದಾನ ಎಲ್ಲ ಮಾಡಿ ಆದಮೇಲೆ
ಮೇಲೆ ಮಧ್ಯಾಹ್ನ ನಂತರ ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಟ್ಟು ಇಲ್ಲಿನ ವೃದ್ಧರನ್ನು ನಮ್ಮಿಂದ ಆದಷ್ಟು ನಾವು ಖುಷಿಪಡಿಸಬೇಕು ಅಂತ ಇದ್ದೇವೆ. ಇದಕ್ಕೆ ನಾವು ತುಂಬ ಹೆಮ್ಮೆಯಿಂದ ಮತ್ತು ತುಂಬ ಖುಷಿಯಾಗಿದೆ ನಮಗೆ ಇಲ್ಲಿ ಬಂದಿರೋದು. ನಮ್ಮಿಂದ ಆದಷ್ಟು ಇಲ್ಲಿ ಅವರಿಗೆ ಒಂದು ಖುಷಿ ಕೊಡುವಂತ ನಾವು ಇಲ್ಲಿ ಬಂದಿದ್ದೇವೆ. ಈ ಒಂದು ಅವಕಾಶ ನೀಡಿದಂತಹ ನಮ್ಮ SDM ಸಂಸ್ಥೆಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದ. ನಮಗೆ ಇಂಥ ಒಂದು ಆಪರ್ಚುನಿಟಿ ಕೊಟ್ಟು ನಾವು ಒಂದು ಸಿಯೋನ್ ಆಶ್ರಮಕ್ಕೆ ಬಂದಿದ್ದೇವೆ. ಆ್ಯಂಡ್ ಇಲ್ಲಿ ವೃದ್ಧರನ್ನು ಹೇಗೆ ನೋಡ್ಕೊಳ್ತಾರೆ ಅಂತ ಗೊತ್ತಾಗಿದೆ. ನಮ್ಮ ಈ NSS ಕಾರ್ಯಕ್ರಮದ ಮೂಲಕ ನಾವು ಇನ್ನಿತರ ಶಾಲಾ ಕಾಲೇಜುಗಳಿಗೆ ಏನು ಸಂದೇಶ ಕೊಡ್ತೀವಿ ಅಂದರೆ, ಇಂಥದ್ದೇ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೊಡಿ. NSS ಅಂದರೆ ನಮಗಲ್ಲ ನಿಮಗೆ ಎನ್ನೋ ಒಂದು ಧ್ಯೇಯವಾಕ್ಯವನ್ನು ಮುಂದುವರಿಸ್ತಾ ಈ ಸಮಾಜಕ್ಕೆ ಆದಷ್ಟು ನಮ್ಮ ಕೈಯಿಂದ ಆದಷ್ಟು ಒಂದು ಸಹಾಯವನ್ನು ಮಾಡಿ ಇನ್ನೊಬ್ಬರಿಗೆ ನಾವು ಮಾದರಿಯಾಗುವಂಥ ಜೀವನವನ್ನು ನಾವು ಜೀವಿಸಬೇಕು. ಧನ್ಯವಾದ.